ಹಲೋ ಗೈಸ್, ಇವತ್ತಿನ ವಿಡಿಯೋದಾಗ ನಾನು ವೀರಭದ್ರೇಶ್ವರ ಜಾತ್ರೆಗೆ ಹೋಗಿದ್ದೆ. ಅದರದ್ದು ಒಂದು ವ್ಲಾಗ್ ಇದು. ಈ ಜಾತ್ರೆ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಜಾತ್ರೆ ಒಂದು ಸತಿ ಆಗ್ತೈತಿ, ಗುಗ್ಗಳ ಮತ್ತು ಅಗ್ನಿಕುಂಡ ಇನ್ನೊಂದು ಸತಿ ಆಗ್ತೈತಿ. ಇದು ಜಾತ್ರೆ ಅವರಾತ್ರಿ ಅಮಾವಾಸ್ಯೆಗೆ ಆಗ್ತೈತಿ ಮತ್ತು ಇದು ಅಗ್ನಿಕುಂಡ ಮತ್ತು ಗುಗ್ಗಳ ಕಾರ್ಯಕ್ರಮ ಬಂದು ಹೋಳಿ ಹುಣ್ಣಿಮೆಗೆ ಆಗ್ತೈತಿ. ಈ ಯಡೂರು ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಅನ್ನೋ ಗ್ರಾಮದೊಳಗೆ ಐತಿ. ನಾನು ಈ ಜಾತ್ರೆನ ಒಂದು ಸತಿನೂ ನೋಡಿದ್ದಿಲ್ಲ, ಸೊ ಈ ವರ್ಷ ನೋಡೋ ಹಂಗೆ ಆಯ್ತು ನೋಡ್ರಿ. ಇದು ಟೋಟಲ್ಲಾಗಿ 2 ದಿನ ಕಾಲ ಈ ಒಂದು ಜಾತ್ರೆ ನಡೀತ. ವೀರಭದ್ರೇಶ್ವರ ಜಾತ್ರೆ ಎಲ್ಲೇ ನಡೀಲಿ ನೋಡೋಕೆ ಮಾತ್ರ ಬಹಳಷ್ಟು ಚಂದ ಅನ್ನಿಸ್ತೈತಿ. ಯಾಕಂದ್ರೆ ಸಾಮಾನ್ಯ ಜನರು ಪುರುವಂತರ ವೇಷಗಳನ್ನು ಧರಿಸಿಕೊಂಡು ವೀರಭದ್ರನ ಹೇಗಿದ್ದ, ಅವನ ಜೀವನ ಹೇಗಿತ್ತು ಅನ್ನೋದನ್ನು ವರ್ಣನೆಯನ್ನು ಮಾಡ್ತಾರೆ. ನಿಜವಾಗ್ಲೂ ನೋಡೋಕೆ ಖುಷಿ ಆಗ್ತೈತಿ. ಈ ಜಾತ್ರೆಗೆ ಬಹಳಷ್ಟು ಜನ ಸೇರಿದ್ರು. ದೊಡ್ಡ ಜಾತ್ರೆ ನಡೆದು ಭಾಳ ದಿನ ಏನು ಆಗಿರಲಿಲ್ಲ, ಅಂದರೂ ಕೂಡ ಜನ ಮಾತ್ರ ಭರಪೂರಿಂದ ಬಂದಿದ್ರು. ಕೃಷ್ಣಾ ನದಿ ದಂಡೆ ಮೇಲೆ ಇರುವಂತಹ ಈ ದೇವಸ್ಥಾನ ನೋಡೋಕೆ ಮಾತ್ರ ಭಾಳ ಸುಂದರವಾಗೈತಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.